ಎಲ್ರಿಗೂ ನಮಸ್ಕಾರ. ನಾನು ಈಗಾಗಲೇ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ. ಅದು ಉತ್ತರವನ್ನು ಬಹಳಷ್ಟು ಜನ ನನಗೆ ಉತ್ತರವನ್ನು ನೀಡಿದ್ದೀರಿ. ಸುಮಾರು 4,000ಕ್ಕಿಂತ ಹೆಚ್ಚು ಜನ ನನ್ನ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಜನ ಅವರಿಗೆ ತಿಳಿದಿರುವಂತಹ ಉತ್ತರವನ್ನು ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಮಾಡಿದವರಿಗೆ ದೊಡ್ಡ ನಮಸ್ಕಾರ. ಯಾಕಂತಂದ್ರೆ ಪ್ರಯತ್ನ ಯಾವಾಗಲೂ ನಿರಂತರವಾಗಿರಬೇಕು. ಉತ್ತರ ಸರಿ ಮತ್ತು ತಪ್ಪು ಅನ್ನುವಂಥದ್ದು ಆಮೇಲೆ. ಹೀಗಾಗಿ ನಮ್ಮ ಒಂದು ಬುದ್ಧಿಮಟ್ಟವನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಂದ್ರೆ ನಾವು ಅದರಲ್ಲಿ ಭಾಗವಹಿಸಬೇಕು. ಅದು ಕೆಲಸ ನೀವೆಲ್ಲ ಮಾಡಿದಿರಿ, ನಿಮಗೆಲ್ಲ ಧನ್ಯವಾದ. ಈಗ ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಾಹನ ಯಾವುದೋ ಒಂದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಯಾವುದೇ ಒಂದು ವೆಹಿಕಲ್, ಇದಕ್ಕೆ ಬ್ರೇಕ್ ಯಾವ ಕೆಲಸಕ್ಕೆ ಉಪಯೋಗ ಆಗ್ತದ ಅಂತ ಒಂದು ಪ್ರಶ್ನೆ ಕೇಳಿದ್ದೆ ನಾನು. ಇಲ್ಲಿ ಏನಪ್ಪಾ ಅಂತಂದ್ರೆ ಜನ ಎಲ್ಲ ರಿಪ್ಲೈ ಮಾಡಿದ್ದಾರೆ, ಒಳ್ಳೆ ಆನ್ಸರ್ಸ್ ಮತ್ತೆ ಸರಿಯಾದ ಉತ್ತರ. ಓಕೆ, ಮತ್ತೆ ನನಗೆ ಬೇಕಾಗಿರುವಂತಹ ಉತ್ತರವನ್ನ ನೀಡೋದಕ್ಕೆ ಯಾರಿಗೂ ಸಹ ಪ್ರಯತ್ನ ಮಾಡಿದ್ದಾರೆ, ಬಟ್ ಅಲ್ಲಿ ತನಕ ಬಂದಿಲ್ಲ. ಅದು ಸಹ ವಿಶೇಷವಾದಂತಹ ಉತ್ತರ ಅದ, ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಜನ ಸಾಮಾನ್ಯವಾಗಿ ಉತ್ತರವನ್ನ ಏನೇನೆಲ್ಲ ನೀಡಿದಾರಪ್ಪ ಅಂತಂದ್ರೆ, ವಾಹನವನ್ನ ನಿಲ್ಲಿಸಬೇಕು ಅಂದ್ರೆ ಬ್ರೇಕ್ ಬೇಕು. ಇದು ಸರಿಯಾದ ಉತ್ತರ. ಓಕೆ, ಇದು ಒಂದೇ ಉತ್ತರ ಅಲ್ಲ, ಇದು ತರ ಬೇರೆ ಉತ್ತರಗಳು ಇದಾವೆ. ಓಕೆ, ಏನಪ್ಪಾ ಮತ್ತೆ ಇನ್ನೊಂದು ಎರಡನೇ ಉತ್ತರ ಏನಂತಂದ್ರೆ, ಮುಂದೆ ಯಾವುದೇ ಒಂದು ಅನಾಹುತ ಇರ್ಬೋದು, ಅಪಘಾತ ಇರ್ಬೋದು, ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ನಾನು ವಾಹನವನ್ನ ಆ ಪರಿಸ್ಥಿತಿಯಿಂದ ನಿಭಾಯಿಸಬೇಕು ಅಂದ್ರೆ ಅದಕ್ಕೆ ಬ್ರೇಕ್ ಬೇಕು. ಇದು ಸರಿಯಾದಂತ ಉತ್ತರ. ಓಕೆ, ಇದನ್ ಬಿಟ್ಟು ಇನ್ನೂ ಒಂದೇನಪ್ಪಾ ಅಂತಂದ್ರೆ, ನಾನು ವಾಹನವನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಸಡನ್ ಆಗಿ ಏನೋ ಒಂದು ಬಂತು, ಅನ್ಎಕ್ಸ್ಪೆಕ್ಟೆಡ್, ಅವಾಗೂ ಸಹ ಏನ್ ಬೇಕಾಗ್ತದ, ಬ್ರೇಕ್ ಬೇಕಾಗ್ತದ. ಇದು ಬಿಟ್ಟು ಇನ್ನೂ ಒಂದು ಏನಂದ್ರೆ, ನಮ್ಮ ವಾಹನದಲ್ಲಿ ಇರುವಂತಹ ವ್ಯಕ್ತಿಗಳನ್ನ ನಾವು ಸುರಕ್ಷಿತವಾಗಿ ಪ್ರಯಾಣವನ್ನ ಮಾಡಿಸ್ಬೇಕಂದ್ರ ಯಾವುದೋ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಸಹ ಬ್ರೇಕ್ ಬೇಕಾಗ್ತದ. ಹೀಗಾಗಿ ಇದು ಸಾಮಾನ್ಯವಾಗಿ ನೀವೆಲ್ಲರೂ ಹೇಳೋ ತರ ಉತ್ತರಗಳು ಇವೆಲ್ಲ ಬಂದಿದಾವ. ಬಟ್ ನಾನು ಏನ್ ಅನ್ಕೊಂಡಿದ್ದೆ ಅಂತಂದ್ರ, ಒಂದು ಉದಾಹರಣೆ ಕೊಡ್ತೀನಿ. ನಾವು ಗುರಿ ಮುಟ್ಬೇಕಂತಂದ್ರ ವಾಹನವನ್ನ ಓಡಿಸ್ಬೇಕು ಅಂತಂದ್ರ ಆ ಗಾಡಿಗೆ ಬ್ರೇಕ್ ಇರಬೇಕು. ಈಗ ನಾನು ವಾಹನವನ್ನ, ಒಂದು ಕಾರ್ ಇದೆ, ಆ ಕಾರನ್ನ ಒಂದು 100 ಸ್ಪೀಡಲ್ಲಿ ಓಡಿಸ್ಬೇಕು. 100 ಸ್ಪೀಡಲ್ಲಿ ಓಡಿಸ್ಬೇಕು ಅಂದ್ರೆ ಬ್ರೇಕ್ ಬೇಕು ಅಥವಾ ಬೇಡ? ನಾನು ಗುರಿಯನ್ನ ಮುಟ್ಟಬೇಕಾದ, ಆ ಗುರಿ ಮುಟ್ಟಬೇಕು ಅಂದ್ರೆ ಬ್ರೇಕ್ ಬೇಕು ಅಥವಾ ಬೇಡ? ಹೀಗಾಗಿ ನಾನು ನಿಮ್ಮಲ್ಲಿ ಯಾವ ಉತ್ತರವನ್ನ ಅಪೇಕ್ಷೆ ಮಾಡಿದ್ದೆ ಅಂತಂದ್ರ, ನಾವು ವಾಹನವನ್ನ ಸ್ಪೀಡಾಗಿ ಓಡಿಸ್ಬೇಕು ಅಂತಂದ್ರ ನಮ್ಗೆ ಬ್ರೇಕ್ ಬೇಕು. ಇಲ್ಲ ಅಂದ್ರೆ ನೀವು ಬ್ರೇಕ್ ಇಲ್ಲ ಅಂದ್ರೆ ಸ್ಪೀಡ್ ಓಡಿಸ್ರಿ ನೋಡೋಣ. 20 ಸ್ಪೀಡು ಓಡಿಸಂಗಿಲ್ಲ. ಆ ಅನುಭವ ನನಗೂ ಅದ. ಒಂದು ಟೈಮಲ್ಲಿ ಕಾರ್ ಬ್ರೇಕ್ ಹೋಗಿತ್ತು, ಅದನ್ನ ಗ್ಯಾರೇಜಿಗೆ ತಗೊಂಡು ಹೋಗ್ಬೇಕಂದ್ರೆ 10 ಸ್ಪೀಡಲ್ಲಿ ಹೋಗಿರುವಂತವೆ ಮನುಷ್ಯ ನಾನು, ಹ್ಯಾಂಡ್ ಬ್ರೇಕ್ ಮೇಲೆ ಅದು. ಹೀಗಾಗಿ ನಮಗೆ ಬ್ರೇಕ್ ಯಾಕೆಲ್ಲ ಬೇಕು ಅಂತಂದ್ರ, ನಾವು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಗುರಿಯನ್ನು ಮುಟ್ಟಬೇಕು, ಮತ್ತೆ ಸ್ಪೀಡ್ ಹೋಗ್ಬೇಕು ಅಂದ್ರೂ ಸಹ ಬ್ರೇಕ್ ಬೇಕಾಗ್ತದ. ಹೀಗಾಗಿ ನಾನು ಅಪೇಕ್ಷೆ ಮಾಡಿರುವಂತಹ ಉತ್ತರ, ವಾಹನವನ್ನ ವೇಗವಾಗಿ ಓಡಿಸ್ಬೇಕಂದ್ರ ಬ್ರೇಕು ಕಡ್ಡಾಯವಾಗಿ ಬೇಕು. ನೀವೆಲ್ಲ ವಾಹನ ಓಡಿಸಿದವ್ರಿಗೆ ಗೊತ್ತಿರ್ತದ, ನೀವು ಸ್ಪೀಡ್ ಓಡಿಸ್ಬೇಕು ಅಂದ್ರೆ ನಿಮ್ಗೆ ಏನ್ ಗ್ಯಾರಂಟಿ ಅಂದ್ರೆ ಬ್ರೇಕೇ ಗ್ಯಾರಂಟಿ. ಆ ಬ್ರೇಕು ಇಲ್ಲ ಅಂದ್ರೆ ಆ ಸ್ಪೀಡು ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಹೀಗಾಗಿ ಈ ಕಾರಣಕ್ಕೋಸ್ಕರ ಬ್ರೇಕು ಬೇಕೇ ಬೇಕು. ನೆಕ್ಸ್ಟ್ ಮತ್ತೆ ಒಂದು ವಿಶೇಷವಾದಂತಹ ಪ್ರಶ್ನೆಯನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕೇಳ್ತೇನ್ರಿ. ಮತ್ತೆ ನೀವು ಹೊಸ ವಿಚಾರಗಳನ್ನ ನಿಮ್ಮ ಭಾಷೆಯಲ್ಲಿ ಹೇಳ್ರಿ. ಮತ್ತೆ ಹಿಂಗೆ ಏನಾದ್ರು ಹೊಸದನ್ನ ಹುಡ್ಕುವಂತ ಪ್ರಯತ್ನ ಮಾಡೋಣ್ರಿ. ಮತ್ತೆ ಏನಾದ್ರು ವಿಷಯಗಳನ್ನ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೇವಿ. ಸಹಕಾರ ನೀಡ್ರಿ. ನೀಡಿದ್ದಕ್ಕೆಲ್ಲರಿಗೂ ಧನ್ಯವಾದ.